ಪಡೆದು ಸಿಕ್ಕಿಬಿದ್ದ ಟಿಎಚ್ಒ ಸಸ್ಪೆಂಡ್. ಇದು ಪ್ರಜಾಶಕ್ತಿ ಬಿಗ್ ಇಂಪ್ಯಾಕ್ಟ್. ಎಸ್, ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಟಿಎಚ್ಒ ಕಳ್ಳಾಟ ಆಡ್ತಾ ಇದ್ದು, ರೋಗಿಗಳಿಂದ ಲಂಚ ಸ್ವೀಕರಿಸ್ತಾ ಇದ್ದು, ಲಂಚ ಪಡೆಯುವ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿತ್ತು. ಇನ್ನು ಈ ಬಗ್ಗೆ ಪ್ರಜಾಶಕ್ತಿ ಟಿವಿಯಲ್ಲಿ ವರದಿ ಬಿತ್ತರ ಮಾಡಲಾಗಿದ್ದು, ವರದಿ ಪ್ರಸಾರವಾಗ್ತಿದ್ದಂತೆ ವೈದ್ಯಾಧಿಕಾರಿಯಾಗಿರೋ ನರಸಿಂಹಮೂರ್ತಿಯನ್ನ ಕೂಡಲೇ ಸಸ್ಪೆಂಡ್ ಮಾಡುವುದರ ಜೊತೆಗೆ ಬೇರೆಡೆಗೆ ಎತ್ತಂಗಡಿ ಮಾಡಲಾಗಿದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಟಿಎಚ್ಒ ಆಗಿದ್ದ ನರಸಿಂಹಮೂರ್ತಿ ಅವರು ಒಂದು ಆಪರೇಷನ್ ಮಾಡಲು ಕನಿಷ್ಠ 15,000 ಹಣವನ್ನ ಪೀಕ್ತಿದ್ದಂತೆ. ಇನ್ನು ಟಿಎಚ್ಒ ನರಸಿಂಹಮೂರ್ತಿ ರೋಗಿಗಳ ಸಂಬಂಧಿಕರಿಂದ ಲಂಚ ಪಡಿತಾ ಇರೋ ವಿಡಿಯೋ ಸೆರೆಯಾಗಿದ್ದು, ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿಯಲ್ಲಿ ನಿನ್ನೆ ವರದಿಯನ್ನ ಮಾಡಲಾಗಿತ್ತು. ನಿನ್ನೆ ವರದಿ ಮಾಡಿದ ಬೆನ್ನಲ್ಲೇ ಇಂದು ಚಿಕ್ಕಬಳ್ಳಾಪುರ ಡಿಎಚ್ಒ ಮಹೇಶ್ ಕುಮಾರ್ ವೈದ್ಯಾಧಿಕಾರಿ ವಿರುದ್ಧ ಕ್ರಮ ಕೈಗೊಂಡಿದ್ದು, ಲಂಚ ಪಡೆದ ಟಿಎಚ್ಒ ನರಸಿಂಹಮೂರ್ತಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಡಿಎಚ್ಒ ಮಹೇಶ್ ಕುಮಾರ್ ತಿಳಿಸಿದ್ರು. ಡಾಕ್ಟರ್ ನರಸಿಂಹಮೂರ್ತಿ ಡಿಆರ್ ಶಸ್ತ್ರಚಿಕಿತ್ಸಕರಾಗಿ ಸಾರ್ವಜನಿಕ ಆಸ್ಪತ್ರೆ ಗುಡಿಮಲ್ಲಿ ಕಳೆದ ಸುಮಾರು 9 ವರ್ಷಗಳ ಹೆಚ್ಚು ಕಾಲ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. 2019ರಿಂದ ಅವರು ಪ್ರಭಾರಿ ತಾಲೂಕು ಆರೋಗ್ಯಾಧಿಕಾರಿಗಳು ಸಾರ್ವಜನಿಕ ಗುಡಿಬಂಡೆ ತಾಲೂಕಿನಲ್ಲಿ ಕೂಡ ಪ್ರಭಾರವಾಗಿ ಹೆಚ್ಚುವರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಈ ಒಂದು ಹಿನ್ನೆಲೆಯಲ್ಲಿ ದಿನಾಂಕ 11/6/2025 ಫ್ರೀಡಮ್ ಟಿವಿಯಲ್ಲಿ ಶ್ರೀಯುತ ಶ್ರೀ ಡಾಕ್ಟರ್ ನರಸಿಂಹಮೂರ್ತಿ ಅವರ ಬಗ್ಗೆ ಫ್ರೀಡಮ್ ಟಿವಿಯಲ್ಲಿ ಒಂದು ಬಿತ್ತರ ಪ್ರದರ್ಶನವಾಗುತ್ತೆ. ಈ ಥರ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂಗೆ ಹಣ ಪಡಿತಾ ಇರೋದ್ರ ಬಗ್ಗೆ ವರದಿ ಆಗ್ತದೆ. ಆ ಸಂಬಂಧಪಟ್ಟಂಗೆ ಒಂದು ತನಿಖಾ ತಂಡವನ್ನು ನೇಮಿಸಿ ಪ್ರಾಥಮಿಕ ತನಿಖಾ ತಂಡದಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗಿರೋದ್ರಿಂದ ಇವ್ರ ಮೇಲೆ ದಿನಾಂಕ 15/5/2025 ಮಾನ್ಯ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಅವರಿಂದ ಅಮಾನತು ಆದೇಶವನ್ನು ಹೊರಡಿಸಲಾಗಿರುತ್ತದೆ. ಸದ್ಯಕ್ಕೆ ಅವ್ರನ್ನ ದಿನಾಂಕ 15ನೇ ತಾರೀಕಂದು ಅಮಾನತು ಆಗಿದೆ. ಅಮಾನತು ಆಗಿರೋದ್ರಿಂದ ಅವರ ಅಮಾನತು ಅವಧಿಯಲ್ಲಿ ಅವರ ಜೀವನಾಂಶ ಭತ್ಯೆಗೆ ಸಂಬಂಧಪಟ್ಟಂಗೆ ಸದರಿ ಅವರ ಲೀನ್ ಸಂಬಂಧಪಟ್ಟಂಗೆ ಸಾರ್ವಜನಿಕ ಆಸ್ಪತ್ರೆ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿಗೆ ಸ್ಥಳಾಂತರಿಸಲಾಗಿದೆ. ಈ ಸಂಬಂಧಪಟ್ಟಂಗೆ ನಾವು ಈ ಒಂದು ಆದೇಶವನ್ನು ಆಡಳಿತ ವೈದ್ಯಾಧಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆ ಗುಡಿಬಂಡೆ ಅವರಿಗೆ ಜಾರಿ ಮಾಡಿ ವರದಿ ಕೊಡಲು ಆಲ್ರೆಡಿ ಸುತ್ತೋಲೆಯನ್ನು ಕಳಿಸಿದ್ದೀವಿ. ಅವರು ಸಂಬಂಧಪಟ್ಟ ವೈದ್ಯಾಧಿಕಾರಿಗಳಿಗೆ ಜಾರಿ ಮಾಡಿ ಆದೇಶವನ್ನು ಕೊಡ್ತಾರೆ. ನಂತರ ನಾವು ಮಾನ್ಯ ಆಯುಕ್ತರಿಗೆ ವರದಿಯನ್ನು ನೀಡಲಾಗುವುದು. ಈ ಒಂದು ಎಂಕ್ವೈರಿನ ಪೆಂಡಿಂಗ್ ಇಟ್ಟು ಅಮಾನತನ್ನು ಮಾಡಲಾಗಿದೆ. ಸೊ ಎಂಕ್ವೈರಿ ಸಂಬಂಧಪಟ್ಟಂಗೆ ಜಿಲ್ಲಾ ಮಟ್ಟದಿಂದ ಮತ್ತು ರಾಜ್ಯ ಮಟ್ಟದಿಂದ ಪುನಃ ತನಿಖೆಗಳು ಆಗ್ತದೆ. ತನಿಖೆ ಆದ ನಂತರ ಬೇರೆ ಏನಾದ್ರು ಹೆಚ್ಚಿನ ಕ್ರಮ ಆಗಬೇಕು ಅಂದಾಗ ಆ ಕ್ರಮ ತಗೊಳ್ತಕ್ಕಂಥದ್ದು ಮಾನ್ಯ ಆಯುಕ್ತರ ಆದೇಶದ ಮೇರೆಗೆ ಆಗ್ತದೆ ಅಂತ. ಒಟ್ನಲ್ಲಿ ಪ್ರಜಾಶಕ್ತಿ ಟಿವಿ ವರದಿ ಮಾಡ್ತಿದ್ದಂತೆ ವೈದ್ಯಾಧಿಕಾರಿಯ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದು, ಬಡ ರೋಗಿಗಳಿಗೆ ಇದರಿಂದ ಸಾಕಷ್ಟು ಉಪಯೋಗ ಆಗಲಿದ್ದು ಪ್ರಜಾಶಕ್ತಿ ಟಿವಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.